ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ಕುಂದಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ವಿಚಾರಗಳನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದೆ. ಅದಕ್ಕೂ ಮೊದಲಿಗೆ ನಾನೇನ್ ನಿಮಗೆ ತೋರಿಸ್ತಾ ಇದ್ದೇನೆ, ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಬೇರೆ ಯಾವುದೋ ಒಂದು ಸ್ಥಳದಲ್ಲಲ್ಲ. ಬಹುಶಃ ಸಾಧಾರಣ ಜನತೆಗೆ ಗೊತ್ತಾಗ್ತದೆ ಅಲ್ಲಿ ಏನಾಗಿದೆ ಅಂತ ಹೇಳಿ. ರಕ್ತ ಇದೆ, ಕಡೆಗೆ ಹಾನಾಗಿದೆ ಮತ್ತು ಬೇರೆ ಬೇರೆ ಕ್ರಿಯೆಗಳನ್ನ ಮಾಡಿದಂತೆ, ಮಾಟ ಮಂತ್ರಗಳನ್ನು ಅಥವಾ ಬೇರೆ ಯಾವುದೋ ಕ್ರಿಯೆಗಳನ್ನ ಮಾಡಿದಂತ ಸ್ಥಳ ಅದು. ಇದು ಎಲ್ಲಿ ಮಾಡಿರಬಹುದು? ನಿಮ್ಗೆಲ್ಲ ಪ್ರಶ್ನೆ ಬರ್ಬೋದಲ್ವಾ? ಎಲ್ಲಿಯೂ ಮಾಡಿದ್ದಲ್ಲ. ಕರಾವಳಿಯ ಅತಿ ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗಿ ನಿರ್ಮಾಣಗೊಳ್ಳಬೇಕಾದಂತಹ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಇದನ್ನ ಮಾಡಲಾಗಿದೆ. ಸೊ ಇದರಿಂದ ಥೀಮ್ ಪಾರ್ಕ್ಗೆ ಕೆಟ್ಟದಾಗತ್ತೆ, ಅದಾಗತ್ತೆ, ಇದಾಗತ್ತೆ. ನಾನು ಇದ್ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬದಲಿಗೆ ಪರಶುರಾಮ ಥೀಮ್ ಪಾರ್ಕ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕರಾವಳಿಯ ಪ್ರವಾಸೋದ್ಯಮಕ್ಕೆ ದೊಡ್ಡದೊಂದು ಒತ್ತನ್ನು ನೀಡುವಂತಹ ಮಹತ್ ಕಾರ್ಯ. ಇದರಲ್ಲಿ ಯಾವ ಪಕ್ಷವನ್ನ ದೂರ್ತಾ ಇಲ್ಲ, ಯಾವ ಪಕ್ಷವನ್ನ ವಿರೋಧವನ್ನ ಮಾಡ್ತಾ ಇಲ್ಲ. ಆದ್ರೆ ವೈಯಕ್ತಿಕ ದ್ವೇಷಗಳಿಗಾಗಿ ಸೊ ಏನು ಬಡವರುವ ಶಿಲ್ಪಿಯನ್ನ ಇವರು ಬಲಿ ಕೊಟ್ಟು ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಇನ್ನು ಮುಂದೆ ಯಾವ ಯಾವ ಪರಿಸ್ಥಿತಿಗೆ ಬರಬಹುದು? ಪ್ರಿಯ ಮಿತ್ರರೇ, ಈಗಾಗಲೇ ನಾವು ಪರಶುರಾಮ ಥೀಮ್ ಪಾರ್ಕ್ ಕುರಿತಾಗಿ ನಿರಂತರವಾಗಿ ವರದಿಗಳನ್ನು ನಾವು ನಿಮ್ಮೆದುರಿಗೆ ಇಟ್ಟಿದ್ದೇವೆ. ಯಾವ ರೀತಿಯಲ್ಲಿ ಅಲ್ಲಿ ಬಡ ಶಿಲ್ಪಿಯನ್ನ ಕುರಿ ಮಾಡ್ಲಾಯ್ತು, ಅವನನ್ನ ಬಲಿಕಬಕ್ರ ಮಾಡ್ಲಾಯ್ತು, ಆತನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಲಾಯ್ತು ಅನ್ನೋದನ್ನ ನಾವು ನಿಮ್ಗೆ ತಿಳಿಸಿದ್ದೇವೆ. ಮತ್ತು ಅದಕ್ಕೆ ಯಾರು ಆಪೋಸ್ ಗಳನ್ನ ಮಾಡ್ತಾ ಇದ್ರು ಅವರೂ ಕೂಡ ಇಂಡೈರೆಕ್ಟ್ಲಿ ಹೇಳಿದ್ದಾರೆ ಆ ಬಡ ಶಿಲ್ಪಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲ ಮಾಹಿತಿಗಳು ಇದ್ರೂ ಕೂಡ ಯಾರೋ ಇಬ್ಬರ ವೈಯಕ್ತಿಕ ದ್ವೇಷಗಳಿಗಾಗಿ ಆ ಪರಶುರಾಮನ ಮೂರ್ತಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಇರುವಂತ ಪ್ರವಾಸೋದ್ಯಮವನ್ನ ಬೆಳೆಸದೆ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೇನೆ ಕೇಳಿ. ಈಗಾಗಲೇ ಪೊಲೀಸರು ಬೀಗ ಜಡಿದಿದ್ದಾರಂತೆ, ಯಾರು ಮುಂದೆ ಹೋಗ್ಲಿಕ್ಕಿಲ್ಲ, ಹೋದ್ರೆ ಕಾನೂನು ಬಾಹಿರ ಉಲ್ಲಂಘನೆ ಆಗುತ್ತೆ, ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ. ಇನ್ನು ಮುಂದೆ ಇಲ್ಲಿ ಕೊಲೆ ನಡೆದ್ರೆ ಯಾರು ಸ್ವಾಮಿ ಕೇಳುವವರು? ಇನ್ನು ಮುಂದೆ ಇಲ್ಲಿ ಬೇರೆ ಯಾವ್ದು ಅತ್ಯಾಚಾರಗಳು ಇನ್ಯಾವುದು ನಡೆದ್ರೆ ಯಾರು ಕೇಳ್ತಾರೆ? ಯಾಕಂತ ಹೇಳಿದ್ರೆ ಅಲ್ಲಿ ಸಣ್ಣದೊಂದು ಗೇಟ್ ಮಾತ್ರ ಅಡ್ಡಲಾಗಿದೆ, ಬೇರೆ ಯಾರು ಅಲ್ಲಿ ಓಡಾಡುವುದಿಲ್ಲ, ಯಾರು ಬೇಕಾದ್ರೂ ಯಾರನ್ನು ಎತ್ಕೊಂಡು ಹೋಗ್ಬೋದು. ಅಂತ ಪರಿಸ್ಥಿತಿಯಲ್ಲಿ ಆದಷ್ಟು ಬೇಗ ಸರ್ಕಾರ ಇತ್ತ ಗಮನವನ್ನ ಹರಿಸಬೇಕು. ಈಗಾಗಲೇ ಹೇಳ್ತಾ ಇದ್ದೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಸ್ವಲ್ಪ ಬ್ರ್ಯಾಂಡ್ ಕರಾವಳಿಯನ್ನು ಕೂಡ ಮಾಡಿಬಿಡಿ. ಇಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತನ್ನು ನೀಡಬೇಕಾದಂತ ಸ್ಥಳದಲ್ಲಿ ಇಂತಹ ಕೃತ್ಯಗಳನ್ನ ಮಾಡುವ ರೀತಿಯಲ್ಲಿ ಅದನ್ನ ಮುಚ್ಚಲಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ನಾವು ಅಖಂಡ ಭಾರತ ವಾಹಿನಿ ಮಾತ್ರ ನಿರಂತರವಾಗಿ ಇದರ ಬೆನ್ನು ಹಿಡಿದು ಜಾಡು ಹಿಡಿದು ನಾವು ಹೋಗ್ತೇವೆ. ಎಲ್ಲಿಯವರೆಗೆ ಕರಾವಳಿಯ ಪ್ರವಾಸೋದ್ಯಮಕ್ಕೆ ನ್ಯಾಯ ಸಿಗುವುದಿಲ್ವೋ ಅಲ್ಲಿಯವರೆಗೂ ನಮ್ಮ ಹೋರಾಟ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಅಖಂಡ ಭಾರತ.